ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಹ ರಾಶಿಯವರ ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ಆಗ್ತಕ್ಕಂಥ ಒಂದು ಬದಲಾವಣೆಗಳೇನು, ಈ ಒಂದು ರಾಶಿಯವರಿಗೆ ಏನೆಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ಸಿಂಹ ರಾಶಿಯವರು ಮ್ಯಾನೇಜ್ಮೆಂಟ್ನಲ್ಲಿ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಕಾರ್ಪೊರೇಟ್ ಟ್ರೈನಿಂಗ್ ಆಗ್ಬೋದು, ಲೀಗಲ್ ಅಡ್ವೈಸಿಂಗ್ ಆಗ್ಬೋದು, ಇದರಲ್ಲಿ ಯಥೇಚ್ಛವಾದಂತಹ ಭರ್ಜರಿ ಯಶಸ್ಸನ್ನು ನೀವು ಕಾಣ್ತೀರಾ. ಲೀಡರ್ಶಿಪ್ ಕ್ವಾಲಿಟಿಗೆ ಮತ್ತು ಲೀಡರ್ಶಿಪ್ ತಗೊಳ್ಳಿಕ್ಕೆ ಇದು ಒಳ್ಳೆಯ ಸುಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಈ ಅಮಾವಾಸ್ಯೆ ಕಳೆದ ನಂತರ ಹೊಸ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಲು ನಿಮಗೆ ಧೈರ್ಯ ಸಿಗುತ್ತೆ. ಯಾರೆಲ್ಲ ಹೋಟೆಲ್ ಉದ್ಯಮ ಆಗ್ಬೋದು, ಬ್ರ್ಯಾಂಡೆಡ್ ಶೋರೂಮ್ಗಳಾಗ್ಬೋದು, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಈ ಅಮಾವಾಸ್ಯೆ ಕಳೆದಂಥ ಉತ್ತಮ ಲಾಭವನ್ನು ನೀವು ಕಾಣಬಹುದಾಗುತ್ತೆ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದರೆ, ಸೂರ್ಯನ ಕೃಪೆಯಿಂದ ನಿಮಗೆ ಹಣದ ಹರಿವು ಹೆಚ್ಚಾಗಿ ಸಿಗುತ್ತೆ. ಮೂರನೇ ವ್ಯಕ್ತಿಗಳ ಮಾತಿಗೆ ಬೆಲೆ ಕೊಟ್ಟು ಅಥವಾ ಅವ್ರ ಮಾತನ್ನು ನಂಬಿ ಹೆಚ್ಚಿನ ಹೂಡಿಕೆಯನ್ನು ಅಥವಾ ನಿಮ್ಮ ಕೈಲಾಗದೆ ಸಾಲ ಮಾಡಿಕೊಂಡೆಲ್ಲ ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ಒಂದು ಸಮಯದಲ್ಲಿ ಸಾಲ ಕೊಡೋದಾಗ್ಬೋದು ಅಥವಾ ಸಾಲವನ್ನು ಪಡ್ಕೊಳ್ಳೋ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಯಥೇಚ್ಛವಾದಂತಹ ದುಡ್ಡಿನ ಉಳಿತಾಯವನ್ನು ಮಾಡೋದು ನಿಮಗೆ ಸುಸಮಯ ಮತ್ತು ಸುಸಂದರ್ಭ ಅಂತಲೇ ಹೇಳಬೇಕಾಗುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡೋದಾದರೆ, ನಾನು ಹೇಳಿದ್ದೇ ನಡಬೇಕು ಅನ್ನೋ ಒಂದು ವಿಚಾರ, ಅಹಂಕಾರ ಏನಿದೆ, ನಿಮ್ಮ ಪ್ರೀತಿಯ ನಡುವೆ ಬಿರುಕನ್ನು ಸೃಷ್ಟಿಸಬಹುದು. ಪ್ರೀತಿಯಲ್ಲಿ ಅಧಿಕಾರಕ್ಕಿಂತ ಮೃದುತ್ವ ತುಂಬ ಮುಖ್ಯ ಆಗುತ್ತೆ. ಯಾರೆಲ್ಲ ಸಿಂಗಲ್ಸ್ ಇದ್ದೀರೋ ಅವರಿಗೆಲ್ಲ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಗಂಭೀರವಾದಂತಹ ಪ್ರೀತಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಇನ್ನು ಕುಟುಂಬದಲ್ಲಿ ತಂದೆ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಆದರೆ ಸಣ್ಣ ಪುಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಕುಟುಂಬದ ಎಲ್ಲ ಸದಸ್ಯರ ಅಭಿಪ್ರಾಯಕ್ಕೆ ಕೂಡ ನೀವು ಗೌರವವನ್ನು ಕೊಡಬೇಕಾಗುತ್ತೆ. ಇನ್ನು ಆರೋಗ್ಯದ ಕಡೆ ನೋಡೋದಾದ್ರೆ, ಇನ್ನು ಅತಿಯಾದ BP ಆಗಲಿ, ಕಣ್ಣಿನ ಉರಿ ಕಾಣಿಸ್ಕೊಬಹುದು. ನೀವು ಆದಷ್ಟು ಕೋಪವನ್ನ ಹಿಡಿತಲ್ಲಿ ಇಟ್ಕೋಬೇಕಾಗತ್ತೆ. ಈ ಒಂದು ರಾಶಿಯವರ ಸಣ್ಣ ತಂತ್ರ ಮಾರ್ಗಗಳೇನಪ್ಪಾ ಅಂತಂದ್ರೆ, ನಿಮ್ಮ ರಾಶಿಯಾಧಿಪತಿ ಸೂರ್ಯ ಆಗಿರೋದ್ರಿಂದ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕಾಗುತ್ತೆ. ಜೊತೆಗೆ ಓಂ ಸೂರ್ಯಾಯ ನಮಃ ಎಂಬ ಮೂಲ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ನಿಮ್ಮ ಕೈಲಾದಷ್ಟು ಕೆಂಪು ಬಣ್ಣದ ಸಿಹಿಯನ್ನು ಅಥವಾ ಕೇಸರಿ ಬಣ್ಣದ ಸಿಹಿಯನ್ನು ಬಡವರಿಗೆ ದಾನವಾಗಿ ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ನೋಡೋದಾದ್ರೆ, ಗೌರವಕ್ಕಾಗಿ ಹಠ ಮಾಡಬೇಡಿ. ನಮ್ರತೆಯಿಂದ ನೀವು ಮುನ್ನಡೆದಿದ್ದೆ ಆದರೆ ಈ ಅಮಾವಾಸ್ಯೆ ನಂತರ ಸಿಂಹದ ಗರ್ಜನೆಗೆ ಜಗತ್ತು ತಲೆಬಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಸಿಂಹರಾಶಿಯವರ ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ಇರ್ತಕ್ಕಂಥ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ಸಿಂಹರಾಶಿಯಾಗಿದೆ. ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೊತೆ ಇರತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಕೆಳಗೆ ಕಾಣ್ತಕ್ಕಂಥ ನಮ್ಮರಿಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.